ಯಪ್ಪ ಏನು ಚಳಿ ಮಾರಾಯ ಇನ್ನು ನಾರ್ತ್ ಸೈಡು. ಯಪ್ಪ ಸಾಕಾಗೋಯ್ತು ನನಗಂತೂ. ಅದ್ರಿ ಏನು ಎಷ್ಟು ಹೊದ್ಕೊಂಡ್ರು ಚಳಿ ಹೋಗಂಗಿಲ್ಲ ಮಾಡಂಗಿಲ್ಲ. ಸಿಕ್ಕಾಪಟ್ಟೆ ಹಿಂಸೆ ಆಯಿತು. ಯಾರಣ್ಣ ಬರೋರಿದೆ ದಯವಿಟ್ಟು ಚೆನ್ನಾಗಿರೋ ಹೊರಗೆ ಗೂಗಲ್ ತೊಗೊಂಬರ್ರಪ್ಪ ಟ್ರೈನಲ್ಲಿ ಬರೋಂಗಿದ್ರೆ. ಇಲ್ಲ ಅಂದರೆ ಈ ಚಳಿಲಂತೂ ನರ್ಕ ನೋಡಬೇಕಾಗತ್ತೆ. ಅಷ್ಟು ಒಂದು ಚಳಿ ಇದೆ. ಅಂತೂ ಇಂತೂ ಫೈನಲಿ ನೈಟೆಲ್ಲ ನರ್ಕ ನೋಡಿ ಬೆಳಗ್ಗೆ ಕಣ್ಣು ಬಿಟ್ಟಾಯಿತು. ಕಣ್ಬಿಟ್ಟು ನೋಡಿದ್ರೆ ಎಲ್ಲ ನಾವು ಮೊದಲೇ ಎದ್ದವ್ರೆ. ಎದ್ದು ಏನು ಜನರಲ್ ಅವರೆಲ್ಲ ಬಂದು ಇಲ್ಲಿ ಫುಲ್ಲು ಜಾಗ ಕಬ್ಜಾ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ನನ್ನ ಫ್ರೆಂಡ್ಸ್ ನೋಡ್ರೆ ಇನ್ನೂ ನಿದ್ದೆ ಮಾಡ್ತಾವ್ರೆ. ಸರಿ ನಿದ್ದೆ ಮಾಡಿ ಎದ್ಮೇಲೆ ಇವ್ರ ಕತೆ ಪಾಪ. ಕೆಳಗಡೆ ಇಳಿಯೋಕ್ಕಾಗಲ್ಲ, ಮೇಲ್ಗಡೆ ಹತ್ತಕ್ಕಾಗಲ್ಲ. ಕೆಳಗಡೆ ಇಳಿದ್ರೆ ಸೀಟ್ ಹೋಗುತ್ತೆ. ನಮ್ಮ ಸೀಟಲ್ಲಿ ಅದಕ್ಕೇನೆ ಎದ್ದು ನೋಡಿ, ಎದ್ಬಿಟ್ಟು ಫ್ರೆಶ್ ಅಪ್ ಕೂಡ ಹೋಗ್ದಿರಾ ಸೈಲೆಂಟಾಗಿ ಮೇಲೇ ಕೂತ್ಕೊಂಡ್ಬಿಟ್ಟವ್ರೆ. ಆ ಕ್ರೌಡ್ ನೋಡ್ಬಿಟ್ಟು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಜಾಗ ಹಿಡ್ಕೊಂಡು ಹಂಗಾಗಿ ಕೂತ್ಕೊಂಡ್ಬಿಡ್ತಾರೆ. ಅಂತೂ ಇಂತೂ ಟ್ರಾವೆಲ್ ಮುಗಿಸಿ ಫೈನಲಿ ನಾವು ಅಯೋಧ್ಯೆ ಧಾಮ್ ಬಂದ್ವಿ. ಧಾಮ್ ಬಂದು ಇಳಿದು ಇಲ್ಲಿ ರೈಲ್ವೆ ಸ್ಟೇಷನ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿಂದ ನಾವು ಇಳಿದು ಬಟ್ ಇಲ್ಲಿ ನೋಡಿ ಖುಷಿ ಆಯಿತು. ಸೊ ಸಕ್ಸಸ್ಫುಲಿ ಅಯೋಧ್ಯೆ ಸೇರಿದ್ವಿ. ನಮ್ಮ ಪ್ರಭು ಶ್ರೀರಾಮನ ದರ್ಶನಕ್ಕೆ ಇಳಿದಿದ್ದೀವಿ ಅನ್ನೋ ಖುಷಿ ಆಯಿತು. ರೈಲ್ವೆ ಸ್ಟೇಷನ್ ಮಾತ್ರ ಚಿಂದಿ ಗುರು, ನೋಡೋಕೆ ಮಾತ್ರ ಒಳ್ಳೆ 5 ಸ್ಟಾರ್ ಹೋಟೆಲ್ಗಿನ್ನ ಸೂಪರಾಗಿದೆ. ಬಟ್ ಏನಂದರೆ ಇಲ್ಲಿ ರೂಮ್ ರೆಂಟ್ ಆಗಿರ್ಬೋದು, ಡೋಮೆಟ್ರಿ ಆಗಿರ್ಬೋದು ಆಚೆಕಡೆ ಕಂಪೇರ್ ಮಾಡಿದ್ರೆ ಹೆವಿ ಕಾಸ್ಟ್ಲಿ. ಬಟ್ ರೈಲ್ವೆ ಸ್ಟೇಷನ್ ಒಳಗಡೆ ಅಂತೂ ಚಿಂದಿಯಾಗಿದೆಪ್ಪ, ಮಸ್ತಾಗಿದೆ. ಬಟ್ ಏನಂದರೆ ಇಲ್ಲಿ ವೀಡಿಯೋ ಫೋಟೋ ಎಲ್ಲ ಮಾಡೋಕ್ಕೆ ಬಿಡಲ್ಲ. ಸೊ ಅದೇ ಜಾಸ್ತಿ ಏನೂ ಮಾಡೋಕ್ಕಾಗಿಲ್ಲ. ರೂಮ್ ಮಾಡಿ ಹೊರಗಡೆ ಬಂದು ಸರಿಯೋ ಘಾಟ್ಗೆ ವಿಸಿಟ್ ಹಾಕೋಣ ಅಂತ ಹೋದ್ವಿ. ಅಷ್ಟೊತ್ತಿಗೆ ಎಲ್ಲ ಆರತಿ ಗಿರತಿ ಎಲ್ಲ ಮುಗಿದೋಗಿತ್ತು. ಸರಿ ಇನ್ನೇನು ಮಾಡೋದು ಅಂತ ಹಂಗೇ ಸುಮ್ಮನೆ ಸುತ್ತಾಡಿಕೊಂಡು ಈ ಕಡೆ ಬಂದಾಗ ಇಲ್ಲಿ ಸೀತಮ್ಮನ ಅರಮನೆ ನೋಡಿದ್ವಿ. ಸೀತಮ್ಮ ಇದ್ದಂತಹ ಜಾಗ ಇದು ಅಯೋಧ್ಯೆಯಲ್ಲಿ. ಎಲ್ಲ ನೋಡಿಕೊಂಡು ಹಾಗೆ ಸುತ್ತಾಡ್ಕೊಂಡು ಸುಮ್ಮನೆ ಬಂದು ರೂಮಲ್ಲಿ ಹಾಲ್ಟ್ ಹೋದ್ವಿ ಗುರು. ಇನ್ನೇನಿದ್ರು ನಾಳೆ